ಇಂದು ಮೇ 18, 2025. ಈ ದೈವಿಕ ನಿಶ್ಚಯಗಳ ಮೂಲಕ ದಿನವನ್ನು ಶುಭಾರಂಭ ಮಾಡೋಣ. ಈ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಶಾಂತಿಯುತ ಆತ್ಮ. ನಾನು ಶುದ್ಧ ಆತ್ಮ. ನಾನು ಶಕ್ತಿಯುತ ಆತ್ಮ. ನಾನು ಪರಮಾತ್ಮನ ಮಗು. ನಾನು ನನ್ನ ಆತ್ಮವನ್ನು ಅರಿತುಕೊಳ್ಳುತ್ತಿದ್ದೇನೆ. ನಾನು ನಿರಂತರವಾಗಿ ಶಾಂತ ಮನಸ್ಸಿನಲ್ಲಿ ಇದ್ದೇನೆ. ನನ್ನ ಮನಸ್ಸು ಶುದ್ಧ ಪ್ರೀತಿಯಿಂದ ತುಂಬಿದೆ. ನಾನು ಪರಮಾತ್ಮನ ಪ್ರೀತಿ, ಶಕ್ತಿ, ಶಾಂತಿಯನ್ನು ಸ್ವೀಕರಿಸುತ್ತೇನೆ. ನಾನು ನನ್ನ ಆತ್ಮವನ್ನು ಶುದ್ಧಗೊಳಿಸುತ್ತೇನೆ. ನಾನು ಪರಮಾತ್ಮನೊಂದಿಗೆ ಸಮರ್ಪಕ ಸಂಪರ್ಕ ಹೊಂದಿದ್ದೇನೆ. ನಾನು ನನ್ನ ಶಕ್ತಿಯನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತೇನೆ. ನಾನು ಸತ್ಯದ ಹಾದಿಯಲ್ಲಿ ನಿಂತಿದ್ದೇನೆ. ನಾನು ಸತ್ಯ ಮತ್ತು ಧರ್ಮವನ್ನು ಅನುಸರಿಸುತ್ತೇನೆ. ನಾನು ನೈತಿಕತೆಯಿಂದ ತುಂಬಿದ್ದೇನೆ. ನಾನು ನನ್ನ ಸುತ್ತಲೂ ಶುದ್ಧತೆ ಮತ್ತು ಪ್ರೀತಿ ಹರಡುವೆನು. ನಾನು ದಯಾಳು, ಸಹಾನುಭೂತಿ ಪೂರ್ಣನಾಗಿದ್ದೇನೆ. ನಾನು ನನ್ನ ಆಲೋಚನೆಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಶುದ್ಧತೆ ಕಾಯ್ದುಕೊಳ್ಳುತ್ತೇನೆ. ನಾನು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಾನು ಸದಾ ಪರಮಾತ್ಮನ ಮಾರ್ಗದರ್ಶನವನ್ನು ಅನುಸರಿಸುತ್ತೇನೆ. ನಾನು ಸತ್ವಗುಣದಿಂದ ತುಂಬಿದ್ದೇನೆ. ನಾನು ಸಂತೋಷ ಮತ್ತು ಶಾಂತಿಯ ಶ್ರೇಷ್ಠ ಸ್ಥಿತಿಯಲ್ಲಿದ್ದೇನೆ. ನಾನು ಶಕ್ತಿಶಾಲಿಯಾದ ಆತ್ಮ. ನನಗೆ ಅನಂತ ಶಕ್ತಿ ದೊರೆಯುತ್ತದೆ. ನಾನು ನನ್ನ ಶಕ್ತಿಯನ್ನು ಶಾಂತಿ ಮತ್ತು ಪ್ರೀತಿಗಾಗಿ ಬಳಸುತ್ತೇನೆ. ನಾನು ನನ್ನ ಗುರಿಗಳನ್ನು ಧೈರ್ಯದಿಂದ ಸಾಧಿಸುತ್ತೇನೆ. ನಾನು ಯಾವುದೇ ಅಡ್ಡಿ ಎದುರಿಸಲು ತಯಾರಾಗಿದ್ದೇನೆ. ನಾನು ಪರಮಾತ್ಮನಿಂದ ಶಕ್ತಿ ಪಡೆಯುತ್ತೇನೆ. ನಾನು ನನ್ನ ಆತ್ಮಶಕ್ತಿಯನ್ನು ಪ್ರತಿದಿನ ವೃದ್ಧಿಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಶ್ರೇಷ್ಠತೆ ಮತ್ತು ಯಶಸ್ಸು ತಂದುಕೊಡುತ್ತೇನೆ. ನಾನು ಶ್ರೇಷ್ಠ ಆತ್ಮ ಬಲದಿಂದ ತುಂಬಿದ್ದೇನೆ. ನಾನು ಶ್ರೇಷ್ಠ ಧ್ಯಾನ ಸ್ಥಿತಿಯಲ್ಲಿ ಇರುವೆನು. ನಾನು ಪರಮಾತ್ಮನೊಂದಿಗೆ ಸಮನ್ವಯದಲ್ಲಿದ್ದೇನೆ. ನಾನು ಪರಮಾತ್ಮನ ಪವಿತ್ರ ಶಕ್ತಿಯನ್ನು ಅನುಭವಿಸುತ್ತೇನೆ. ನಾನು ನನ್ನ ಆತ್ಮವನ್ನು ಪರಮಾತ್ಮನ ಚಿತ್ತದಲ್ಲಿ ಇರಿಸಿಕೊಂಡಿದ್ದೇನೆ. ನಾನು ಪರಮಾತ್ಮನ ಮಾರ್ಗದರ್ಶನವನ್ನು ಸದಾ ಅನುಸರಿಸುತ್ತೇನೆ. ನಾನು ಪರಮಾತ್ಮನ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ. ನಾನು ನನ್ನ ಚಿಂತನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ಪರಮಾತ್ಮನ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತೇನೆ. ನಾನು ಪರಮಾತ್ಮನೊಂದಿಗೆ ಸದಾ ಶಾಂತ, ಸಂತೃಪ್ತ ಮತ್ತು ಹರ್ಷದ ಸ್ಥಿತಿಯಲ್ಲಿ ಇದ್ದೇನೆ. ನಾನು ಪರಮಾತ್ಮನ ಚಕ್ರದಲ್ಲಿ ನನ್ನ ಸ್ಥಾನವನ್ನು ಅರಿತುಕೊಂಡಿದ್ದೇನೆ. ನಾನು ಪರಮಾತ್ಮನ ಶಕ್ತಿ ಮತ್ತು ಶುದ್ಧತೆಯನ್ನು ಪ್ರತಿದಿನ ಆನಂದಿಸುತ್ತೇನೆ. ನಾನು ಪರಮಾತ್ಮನ ಮಾರ್ಗವನ್ನು ಅನುಸರಿಸುವಾಗ ನನ್ನ ಆತ್ಮ ಬೆಳೆಯುತ್ತದೆ. ನಾನು ಪ್ರತಿದಿನ ಶುದ್ಧತೆ ಮತ್ತು ಪವಿತ್ರತೆಯನ್ನು ಬೆಳೆಸುತ್ತೇನೆ. ನಾನು ನನ್ನ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತೇನೆ. ನಾನು ನನ್ನ ದುರ್ಬಲತೆಗಳನ್ನು ಬದಲಾಯಿಸಲು ಸಜಾಗನಾಗಿದ್ದೇನೆ. ನಾನು ನನ್ನ ಆಲೋಚನೆಗಳನ್ನು ಶುದ್ಧಗೊಳಿಸುತ್ತೇನೆ. ನಾನು ಶುದ್ಧವಾದ ಸೇವಾ ಮನಸ್ಸಿನಿಂದ ಇತರರಿಗೆ ನೆರವಾಗುತ್ತೇನೆ. ನಾನು ನನ್ನ ಜೀವನವನ್ನು ಸದಾ ಸುಧಾರಣೆಗೆ ಮೀಸಲಿಟ್ಟಿದ್ದೇನೆ. ನಾನು ಸದಾ ಉತ್ತಮತೆಯ ಹಾದಿಯಲ್ಲಿ ನಡೆಯುತ್ತಿದ್ದೇನೆ. ನಾನು ನನ್ನ ಆತ್ಮದ ಬೆಳವಣಿಗೆಯನ್ನು ಪ್ರತಿದಿನ ಅನುಭವಿಸುತ್ತೇನೆ. ನಾನು ಶಾಂತಿ, ಪ್ರೀತಿ ಮತ್ತು ಶಕ್ತಿಯಿಂದ ಪರಿಪೂರ್ಣನಾಗುತ್ತೇನೆ. ನಾನು ಪರಮಾತ್ಮನ ಶಕ್ತಿಯಿಂದ ಪರಿವರ್ತನೆಯ ಮಾರ್ಗದಲ್ಲಿ ಸಾಗುತ್ತಿದ್ದೇನೆ. ನಾನು ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಿಗಿಲಾಗಿದ್ದೇನೆ. ನಾನು ನನ್ನ ಆತ್ಮವನ್ನು ಅರಿತು ಶಾಂತವಾಗಿದ್ದೇನೆ.
ನಾನು ಶಾಂತಿಯ ಸಾಗರದಲ್ಲಿ ಮುಳುಗಿದ್ದೇನೆ. ನಾನು ಧೈರ್ಯ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ. ನಾನು ನಿರಂತರವಾಗಿ ಪರಮಾತ್ಮನ ಪ್ರೀತಿಯನ್ನು ಅನುಭವಿಸುತ್ತೇನೆ. ನಾನು ಧ್ಯಾನದಿಂದ ನನ್ನ ಆತ್ಮಶಕ್ತಿಯನ್ನು ವೃದ್ಧಿಸುತ್ತೇನೆ. ನಾನು ನನ್ನ ಚಿಂತೆ, ಕಾಳಜಿ ಮತ್ತು ಸಂಶಯಗಳನ್ನು ಬಿಡುತ್ತಿದ್ದೇನೆ. ನಾನು ಶುದ್ಧ ಮನಸ್ಸಿನೊಂದಿಗೆ ಪರಮಾತ್ಮನನ್ನು ಸ್ಮರಿಸುತ್ತೇನೆ. ನಾನು ಸದಾ ಧ್ಯಾನದಲ್ಲಿ ಶಾಂತ, ಸ್ಥಿರ ಮತ್ತು ಸಂತೃಪ್ತನಾಗಿದ್ದೇನೆ. ನಾನು ಧ್ಯಾನದಿಂದ ನನ್ನ ಜೀವನದಲ್ಲಿ ಪರಿವರ್ತನೆಗಳನ್ನು ತರುತ್ತಿದ್ದೇನೆ. ನಾನು ಶಾಂತಿ, ಪ್ರೀತಿ ಮತ್ತು ಶಕ್ತಿಯ ಪ್ರವಾಹವನ್ನು ಅನುಭವಿಸುತ್ತೇನೆ. ನಾನು ನನ್ನ ಆತ್ಮದಲ್ಲಿ ಅನಂತ ಶಕ್ತಿಯನ್ನು ಹೊಂದುತ್ತಿದ್ದೇನೆ. ನಾನು ಶಾಂತ ಮನಸ್ಸಿನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ನಾನು ಪ್ರೀತಿಯ ಮೂಲಕ ನನ್ನ ಸುತ್ತಲೂ ಬೆಳಕು ಹಬ್ಬಿಸುತ್ತೇನೆ. ನಾನು ಶಕ್ತಿಶಾಲಿ ಆತ್ಮನಾಗಿ ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಪರಮಾತ್ಮನ ಪ್ರೀತಿ ಮತ್ತು ಶಕ್ತಿಯನ್ನು ಹರಡುವೆನು. ನಾನು ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೃಪ್ತಿಯನ್ನು ಅನುಭವಿಸುತ್ತೇನೆ. ನಾನು ಶುದ್ಧ ಮನಸ್ಸಿನಿಂದ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ. ನಾನು ಶಕ್ತಿಯೊಂದಿಗೆ ಶಾಂತಿಯಾಗಿದ್ದೇನೆ. ನಾನು ಪ್ರೀತಿ ಮತ್ತು ಶಕ್ತಿಯಿಂದ ಪರಿಪೂರ್ಣನಾಗಿದ್ದೇನೆ. ನಾನು ಧೈರ್ಯದಿಂದ ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಶಕ್ತಿಶಾಲಿಯಾದ ಆತ್ಮ. ನಾನು ಪ್ರತಿಯೊಂದು ಸವಾಲಿಗೂ ಸಮರ್ಥನಾಗಿದ್ದೇನೆ. ನಾನು ಶಕ್ತಿಯೊಂದಿಗೆ ನನ್ನ ಮಾರ್ಗವನ್ನು ಗುರುತಿಸುತ್ತೇನೆ. ನಾನು ನಿರಂತರವಾಗಿ ಧ್ಯಾನದಲ್ಲಿದ್ದೇನೆ. ನಾನು ನನ್ನ ಶಕ್ತಿಯನ್ನು ಶುದ್ಧ ಚಿಂತನೆ ಮತ್ತು ಕಾರ್ಯಗಳಲ್ಲಿ ಬಳಸುತ್ತೇನೆ. ನಾನು ನನ್ನ ಆತ್ಮದ ಬೆಳವಣಿಗೆಯೊಂದಿಗೆ ಪ್ರಗತಿಪಥದಲ್ಲಿ ಸಾಗುತ್ತೇನೆ. ನಾನು ಸದಾ ಶಕ್ತಿ ಮತ್ತು ಶಾಂತಿ ಹೊಂದಿರುವುದನ್ನು ಅರಿತುಕೊಂಡಿದ್ದೇನೆ. ನಾನು ಧೈರ್ಯದಿಂದ ಪ್ರತಿಕ್ಷಣವನ್ನು ಬದುಕುತ್ತೇನೆ. ನಾನು ಪರಮಾತ್ಮನ ಮಾರ್ಗದರ್ಶನದೊಂದಿಗೆ ನನ್ನ ಜೀವನವನ್ನು ರೂಪಿಸುತ್ತೇನೆ. ನಾನು ಶಾಂತಿಯುತ ಆತ್ಮ. ನಾನು ಶುದ್ಧ, ಶಕ್ತಿಶಾಲಿ ಆತ್ಮ. ನಾನು ಶಕ್ತಿಯೊಂದಿಗೆ ಶಾಂತಿಯಾಗಿದ್ದೇನೆ. ನಾನು ಪರಮಾತ್ಮನೊಂದಿಗೆ ಸದಾ ಸಂಪರ್ಕದಲ್ಲಿದ್ದೇನೆ. ನಾನು ಧ್ಯಾನದಲ್ಲಿ ಶಕ್ತಿಶಾಲಿಯಾದ ಆತ್ಮ. ನಾನು ಶಾಂತಿ, ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ್ದೇನೆ. ನಾನು ನನ್ನ ಆತ್ಮವನ್ನು ಶುದ್ಧಗೊಳಿಸುತ್ತೇನೆ. ನಾನು ಪರಮಾತ್ಮನ ಪ್ರೀತಿ ಮತ್ತು ಶಕ್ತಿಯನ್ನು ಪ್ರತಿದಿನ ಅನುಭವಿಸುತ್ತೇನೆ. ನಾನು ಶಾಂತ ಮನಸ್ಸಿನಿಂದ ಭವಿಷ್ಯವನ್ನು ರೂಪಿಸುತ್ತೇನೆ. ನಾನು ಸದಾ ಶಕ್ತಿಶಾಲಿ, ಶಾಂತ ಮತ್ತು ಪ್ರೀತಿಯಿಂದ ತುಂಬಿದ್ದೇನೆ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಸಂಕಲ್ಪಗಳನ್ನು ಪುನಃ ಪಠಿಸೋಣ, ಮನಸ್ಸಿನಲ್ಲಿ ಗಾಢವಾಗಿ ನೆನಪಿಸಿಕೊಳ್ಳೋಣ. ಓಂ ಶಾಂತಿ.